ಸರಿ ಕಣೆ ಗಂಗಿ. ಏನು ಮಗ ಮನೆ ಕಂಡವನ? ನಾನು ಕುರಿ ತಕ್ಕ ಹೋಗ್ತೀನಿ. ಅಯ್ಯೋ ಇರ್ರಿ ಒಂದು ನಿಮಿಷ, ನಾನು ನಿಮ್ಮನ್ನ ಏನೋ ಕೇಳಬೇಕು. ಹೋಗಿರಂತ ಇರ್ರಿ. ಇನ್ನು ಈಗಿನ ಊಟ ಮಾಡಿದ್ರೆ ಅಲ್ಲ ಹೊಟ್ರ ಇರ್ರಿ. ಅಯ್ಯ ಉಣ್ಮೇಲೆ ಹೋಗ್ಬೇಕಲ್ಲ, ಅಲ್ಲಿ ಗೊಬ್ಬರ ಗಿಬ್ಬರ ಗುಡ್ಸಾಕಿ ಕುರಿಗಳನ್ನೆಲ್ಲ ಅಟ್ಟಿಂದನ ಈಚೆಗೆ ಬಿಡ್ಬೇಕು. ಹೋಗ್ತೀನಿ, ಟೈಮ್ ಆಗುತ್ತೆ ನನಗೆ. ತಿರ್ಗಲ್ಲಿ ಕುರಿಸಿದ್ದ ಬೈಕೆಂತ ನಾನು ಒಬ್ಬನೇ ಕುರಿಗಳನ್ನೆಲ್ಲ ಆಚೆ ಹೊಡಿಬೇಕು. ಅವ್ನು ಬರೋದೇ ಇಲ್ಲ ಅಂತ ಹೋದನು, ಜಲ್ದು ಹೋಗ್ತಾನ. ಅದಕ್ಕೇನಿ. ಅಯ್ಯೋ ಹೋಗಿವಂತೆ, ಒಂದು 5 ನಿಮಿಷ ಇರು, ಏನೋ ಕೇಳ್ಬೇಕು ನಿನ್ನ. ಅದಕ್ಕೇನಿ. ಸರಿ, ಅದೇನು ಕೇಳು. ಏನೂ ಇಲ್ಲ, ನಮ್ಮ ಪಾಪುಗೆ ಈಗ 9 ತಿಂಗಳಕ್ಕೆ ಬಿದ್ದೈತಲ್ವಾ, ಅದಕ್ಕೆ ನಾಮಕರಣ ಮಾಡೋಣ ಅಂತಾನ. ಅದಕ್ಕೊಂದಿಷ್ಟು ದುಡ್ಡೊಂದು ಶ್ರೀ. ನಾಮಕರಣ ಮಾಡಕ್ಕೆ. ನಾಮಕರಣನ? ಅಯ್ಯೋ ದುಡ್ಡು ಅಂದರೆ ಇವಾಗ ಒಂದು 4-5 ಕುರಿ ಮರಿಗಳನ್ನ ಮಾರಬೇಕಾಗುತ್ತೆ. ಏನು ಮಾಡೋದು? ಮಾರ್ರಿ, ಏನು ಪರವಾಗಿಲ್ಲ. ಏನು ನಮ್ಮ ಮಗುಗಿನ ಹೆಚ್ಚ ಇನ್ಯಾರಿಗೋಸ್ಕರ ನಾವು ಮಾಡೋದು ಅದೆಲ್ಲನ? ಏನು ನಮ್ಗೇನೇನು 10 ಮಕ್ಳು ಆಗಿದಾವೆ, ಇರೋದೊಂದು. ಅದಕ್ಕೊಂದಿಟ್ಟು ನಾಮಕರಣ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳ್ರಿ? ಏನು ಬಿಡಪ್ಪ, ಅಲ್ಲೇನೆ ನಮಗೆ 2 ಮಕ್ಳು ಆಗ್ಯಾವ, ಇದು 3ನೇದು. ಇನ್ನೇನು ಎಲ್ಲರಿಗೂ ಮಾಡ್ಕೊಂಡು ಕುಕ್ಕಮ್ಮದು ಅಂಬಕ್ಕೆ ಇದೇ ಮೊದಲನೇದು. ಸರಿ ಆಯಿತು, ನೋಡೋಣ ಇರು. ಏನು ಅದು? ಏನು ಅಂತ ನೀನು ಎಂತಿದು? ಅದೇ ಅಮ್ಮ, ಮಗನಿಗೆ ನಾಮಕರಣ ಮಾಡಬೇಕು. ಕುರಿಮರಿಗಳು ಇದಾವಲ್ಲ, ಒಂದು 5 ಮಾರು ಬಿಟ್ಟಾದ್ರೂ ನಾಮಕರಣ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ. ನೀನು ನೋಡಿದ್ರೆ ನಾಮಕರಣ ಬೇಡ, ಏನು ಬೇಡ ಅಂತ ನೀನು ಹೇಳ್ತಾ ಇದೀಯಾ. ಯಾಕತ್ತೆ ಹಂಗೆ ಹೇಳ್ತೀಯ? ನಾಮಕರಣ ಮಾಡೋದು ಬೇಡವಾ? ಇದೇನೇನೇನು ಒಂದು 10 ಮಕ್ಳು ಆಗ್ಯಾವ ನಮಗೆ. ಆಗಿರೋದೊಂದು, ಅದು ಸಣ್ಣ ದಿನಕ್ಕೆ ಆಗೈತಿ. ಇಂಥ ವಿಷಯನೂ ನಾವು ಇದು ಮಾಡಲಿಲ್ಲ ಅಂತಂದ್ರೆ ಹೆಂಗೆ? ನಮ್ಮ ಮನೆಗೆ ನಾಮಕರಣ ಮಾಡಿ ನಾವೂ ಒಂದು ಕಾರ್ಯ ಮಾಡಿದ್ರೆ ನಮಗೂ ಖುಷಿ ಆಗುತ್ತಲ್ವಾ? ನೀನು ಯಾಕೆ ಬೇಡ ಅಂತೀಯ? ಅಯ್ಯೋ ಅಯ್ಯೋ, ಏನಂಗೇನೆ? ಏನು ಯಾಕೆ ಹುಟ್ಟಿದೆ? ನಮ್ಮ ಮಗ ಹುಟ್ಟವನೇನೆ. ನಿನ್ಗೇನು ಎಲ್ಲರಿಗೂ ಆಗಿರೋದೆ ನಿನ್ಗೆ. ನಾವೇನೇನು ನಿನ್ನ ಗಂಡಗೆ ನಾನೇನು ನಾಮಕರಣ ಮಾಡಿಲ್ಲ, ಯಾತು ಮಾಡಿರಲಿಲ್ಲ. ನಮಗೆ ಅವಾಗ 9ಕ್ಕೆ ಬರ ಬಂದಿತ್ತು ಅಂತದ್ರಾಗೆ ನಾಮಕರಣ ಇನ್ನೆಲ್ಲಿಂದ ಮಾಡಲಿ? ಅವನಿಗೆ ಮಾಡಿಲ್ಲ. ನಿನ್ನ ಮಗುಗೆ ಇನ್ನೇನು ಮಾಡ್ತಾರೆ? ನಿಮ್ಮ ಅಪ್ಪ ಅಮ್ಮ ಏನು ಕೊಟ್ಟು ಬಿಟ್ಟವರ ನಮಗೆ? ಅಯ್ಯೋ ಅತ್ತೆ, ಅವಾಗೇನು ಹಂಗಿತ್ತು ಬಿಡಿ. ಇವ್ರು ಹುಟ್ಟಿದಾಗ ಅಷ್ಟು ಕಷ್ಟ ಇತ್ತು, ನೀವು ಮಾಡಿಲ್ಲ ಹಂಗಂತ ಹೇಳಿ ಈಗ ನಿಮ್ಮ ಮೊಮ್ಮಗುಗೂ ಏನು ಅಂತ ಪರಿಸ್ಥಿತಿ ಏನೈತೆ? ನಮಗೆ ದೇವರು ಒಂದು ತನ್ನ ಕೊಟ್ಟವನಿ. ಕುರಿಗಳು ಆಗಿದಾವೆ, ಒಂದು 50 ಕುರಿ ಇದಾವೆ. ಅದ್ರಾಗ ಹೆಂಗೋ ಜೀವನ ಮಾಡ್ತೀವಿ. ಮಾವನು ದುಡ್ಡು ಕೊಡ್ತಾರೆ, ದುಡ್ದು ಅದ್ರಾಗೇನೆ ಹೆಂಗೋ ಇದ್ದಿದ್ರಲ್ಲೇನೆ ಸ್ವಲ್ಪ ದೇವರ ಹೆಸರು ಹೇಳ್ಕೊಂಡು ಅಕ್ಕಪಕ್ಕಗಳರು ಊರವ್ರನ್ನು ಯಾರೋ ನಮಗೆ ಬೇಕಾಗಿರೋ 4 ಜನ ಕರೆದು ಏನು ಊಟ ಹಾಕಿ ನಾಮಕರಣ ಮಾಡಿದ್ರೆ ನಾವೇನೇನು ಏನು ತಿರ್ಕೊಂಡು ತಿಂಬಂಗೆ ಆಗ್ಬಿಡ್ತೀವ, ಭಿಕ್ಷುಕರಾಗ್ತೀವ. ನೀನಂತೂ ಹೆಂಗಾಡ್ತೀಯಮ್ಮ ಹಂಗೇನೆ, ಯಾರಿಗೋ ಖರ್ಚು ಮಾಡ್ತೀಯೇನೋ ಅಮ್ಮಂಗೆ. ನಿನ್ನ ಮೊಮ್ಮಗು ನೀನು ಖರ್ಚು ಮಾಡಕ್ಕೆ ನೀನು ಹಿಂದೆ ಮುಂದೆ ನೋಡ್ತೀಯಲ್ಲತ್ತೆ. ಮಗು ಹುಟ್ಟಿದ್ರೆ ಸಾಕಪ್ಪ, ದೊಡ್ಡದಾದ್ರೆ ಸಾಕು, ನಾಮಕರಣ ಮಾಡೋಣ ಕರೆದು ಕೆಲವನ್ನ ನಾವೂ ಖುಷಿ ಪಡೋಣ. ಇಂಥದೆಲ್ಲ ಮಾಡಿ ನಮ್ಮನೆಗೂ ಏನು ಶುಭ ಕಾರ್ಯ ಮಾಡಿಲ್ಲ ಅಂತಾನ ಅಂದ್ಕಂತಾರೆ ಎಲ್ಲರೂ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲ. ಅದೇ ನಿನ್ನ ಮಗಳು ಮಗ ಆಗಿದ್ರೆ ನೀನು ಸುಮ್ಮನಿರ್ತಿದ್ದ? ನಾಮಕರಣ ಮಾಡ್ದಲೇನೆ ಹಂಗೇನೆ ನೋಡಿ. ಮೊದಲನೇ ಹೆರಿಗೆನು ಮೊದಲನೇ ನಾಮಕರಣಕ್ಕೆ ಎಲ್ಲ ತವ್ರ ಮನೆಯವರೇ ಮಾಡೋದು. ಆದರೆ ನಿನಗೆ ಮೊದಲನೇ ಹೆರಿಗೆನು ಮಾಡಿಸಿದ್ವಿ, ಬಾಣತನೂ ನಾನೇ ಮಾಡಿದೆ. ಈಗ ನಾಮಕರಣನೂ ನಮ್ಮ ಖರ್ಚಲ್ಲೇ ಮಾಡ್ತೀವಿ. ಹೇಳು. ಸುಮ್ಮನಿರು, ಯಾಕೆ ಬೇಡ. ಅಯ್ಯೋ ಅತ್ತೆ, ನನಗೂ ಎಲ್ಲರಂಗೆ ಅಪ್ಪ ಅಮ್ಮ ಇದ್ದಿದ್ರೆ ನಮಗೂ ನಾಮಕರಣ ಮಾಡ್ತಿದ್ರು, ಬಾಣತನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಏನು ಮಾಡ್ತೀರಾ? ಇರೋನೊಬ್ಬ ಅಣ್ಣಯ್ಯ, ಅವನೂ ಕಷ್ಟದಾಗಿದ್ದಾನೆ. ಅವನಿಗೂ ಏನು ಹೇಳೋಕ್ಕಾಗಲ್ಲ. ಅತ್ತಿಗೆ ಮಕ್ಕಳಿದ್ದಾರೆ, ಏನು ಮಾಡೋದು ಹೇಳು? ಅದೂ ಅವರೇನೇನು ನನ್ನ ಒಡ ಹುಟ್ಟಿದವರಲ್ಲ. ನಾನು ಈ 2ನೇ ಹೆಂಡತಿ ಮಗಳು ಬೇರೆ. ಅವ್ರನ್ನ ಹೆಂಗೆ ಕೇಳೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಮತ್ತೀಗ ಅದೆಲ್ಲ ಬೇಕಾಗಿಲ್ಲ ಅಂತ ನಾಮಕರಣ ಬೇಡ, ಎಂಥದ್ದು ಬೇಡ ಅಂತ ನಾನು ಹೇಳ್ತಾ ಇರೋದು. ಸುಮ್ಮನೆ ಏನು ಊರಾಗ್ಲಾರೆಲ್ಲ ಕರೆದು 9ಕ್ಕೆ ಕಳಿಸಿದ್ರೆ ಉಂಡು ಹೋಗ್ತಾರೆ. ನಮಗೆ ತಾನೆ ಸಾಲಾಗಿಲ್ಲ ಅಂತ ಮಾಡ್ಕೊಂಡು ಆಮೇಲೆ ತೀರ್ಸಕ್ಕಾಗದೆ ಒದ್ದಾಡಿದ್ರೆ? ಅಯ್ಯೋ ಅತ್ತೆ, ಸಾಲ ಏನು ಮಾಡೋದು ಬೇಡ. ಅಷ್ಟೇನು ದೊಡ್ಡದಾಗೇನು ಸಾವುಕಾರ ಥರ ಮಾಡೋದು ಬೇಡ. ಸುಮ್ಮನೆ ಹಿಂಗೆ 4 ಜನನ ಕರೆದು ತೊಟ್ಲಿಗೆ ಹಾಕಿ ಪೂಜೆ ಮಾಡಿ ತೊಟ್ಲಕ್ಕೆ ಹೆಸರು ಹೇಳಿ ಹಾಕೋದು. ಏನು ಅಷ್ಟಾನು ಕರೆಯೋದು ಬೇಡ. 10 ಜನ ನಮಗೆ ಬೇಕಾಗಿರೋರ್ನ, ಇಲ್ಲಿರೋರ್ನೆ, ಅಕ್ಕಪಕ್ಕಗಳಿರೋರ್ನ, ಊರಾಗ್ಲಾರ್ನ ಕರೆದು ಮಾಡೋದಷ್ಟೇನೆ. ನೀನೇನು ನಾನೇನೇನು ಸಾಲ ಮಾಡು ಅಂತ ಹೇಳ್ತಾ ಇದ್ದೀನ? ಏನೋ ಒಂದಿಷ್ಟು ಇದ್ದಿದ್ರಲ್ಲೇನೆ ಮಾಡೋದು ಅಂತ ಅಷ್ಟೇ. ನಮಗೂ ಆಸೆ ಇರಲ್ವಾ ನನ್ನ ಮಗುಗೆ ನಾಮಕರಣ ಮಾಡಬೇಕು ಎಲ್ಲರಂತೆ ಅಂತಾನ? ಹೋಗ್ಲಿ ಬಿಡಮ್ಮ, ಮಾಡೋಣ. ಅಷ್ಟು ಆಸೆ ಪಡ್ತಾ ಇದ್ದಾಳೆ, ನನಗೂ ಮಾಡಬೇಕು ಅಂತ ಅನ್ನಿಸ್ತೈತೆ. ನೀನು ಯಾಕೆ ಬೇಡ ಅಂತೀಯ? ಸುಮ್ಮನಿರೋ, ನಿನಗೆ ಗೊತ್ತಾಗಲ್ಲ. ನೀನು ಅವಳು ಹೇಳ್ದಂಗೆ ಕುಣಿಬೇಡ, ನನ್ನ ಮಾತು ಕೇಳ ಸುಮ್ಮನೆ. ಯಾರು ಏನು ತಿಂದೋದಾರೆ ಯಾರು ಕೊಡಲ್ಲ ಬಂದು. ಅತ್ತೆ, ನೀನು ಮಾಡ್ದಿದ್ರು ಪರವಾಗಿಲ್ಲ, ತಿಂದೋದಾರು ಕೊಡಲ್ಲ ಅಂತ ನಾ ಹೇಳಕ್ ಹೋಗ್ಬೇಡ. ಯಾರು ಏನು ತಿನ್ನಕ್ಕಾಗಿನೇ ಬರಲ್ಲ. ನಾವು ಈಗ ನೀನು ಹೋಗ್ತೀಯ, ನಾನು ಹೋಗ್ತೀವಿ. ಎಲ್ಲರ ಮನೆಗೂ ಮದುವೆ, ಸೋಬ್ನ, ಗೃಹ ಪ್ರವೇಶ, ನಾಮಕರಣ ಆದ್ರೆ ಹೋಗಿ ಊಟ ಮಾಡಿ ಬರಲ್ವಾ? ಅವರೆಲ್ಲ ಹಂಗೆ ಅಂತಾರ, ತಿಂದೋಗಾರ ಕೊಡಲ್ಲ ಅಂತಾನ. ಯಾರು ಏನು ತಿಂದೋಗಕ್ ಬರಲ್ಲ. ಏನ ಕರೆದ್ರಲ್ಲ
ಕಾರ್ಯ ಅಂತ ಹೇಳಿ ಶುಭ ಕಾರ್ಯ ಅಂತ ಹೇಳಿ ಹೋಗಿ ಬರ್ತಾರೆ ಅಷ್ಟೇನೆ. ಸುಮ್ನಿರು, ಇನ್ನೊಂದ್ಸಲ ಹಂಗೆಲ್ಲ ತಿಂದೋಗರು ಅಂತ ಅನ್ಬೇಡ. ದೇವ್ರು ನಮ್ಗೆ ಇಷ್ಟ ಆದ್ರೂ ಕೊಟ್ಟೇನೆ ಅಂತಾನ ಖುಷಿ ಪಡು. ಮತ್ತೆ ನಾನು ಹೇಳಿದ್ದೀನಿ ಅವತ್ತೇನೆ, ಬೇಡ ಕಣಮ್ಮ ನಾಮಕರಣ ಗಿಮ್ಕಮ್ಮ ಅಂತಾನೆ. ಆಗ್ಲಾಗ್ಲ ನೀನು ಮಾಡೋಣ ಅಂತಾನ ಗಂಡನ ತಲೆ ತಿಂತೀಯ. ನಾನು ಹೇಳಿದ್ದು ಅರ್ಥ ಆಗಲ್ವೇ? ನಾನು ಯಾಕೆ ಹೇಳ್ತೀನಿ ಅಂತಾನ ಅರ್ಥ ಮಾಡ್ಕೆ. ಸರಿ ಆಯ್ತು ಬಿಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನೀವು ಬರೋರ್ನ ಕೀಳಾಗಿ ಮಾತಾಡಿದ್ರೆ ಪಾಪ ಯಾರನ್ನ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರೆ. ಬರ್ತಾರೆ ಯಾರಾದ್ರೂ ಇನ್ನೊಂದು ದಿವಸ ಅದಕ್ಕನ ಕರೆದ್ರೆ. ಹೋಗ್ಲಿ ಬಿಡು, ನಾಮಕರಣ ಬೇಡ ಎಂಥದ್ದು ಬೇಡ. ಇನ್ನೇನು ಮಾಡೋಕ್ಕಾಗುತ್ತೆ. ಓ 3 ಜನನು ಏನೋ ಮಾತಾಡ್ತಾ ಇದ್ದೀರಲ್ಲಪ್ಪ. ಏನಮ್ಮ ಸಾಕಮ್ಮ? ಗುಂಡಜ್ಜಿ ಬೇರೆ ಬಂದ್ಲು, ಏನು ಹೇಳ್ತಾಳ ಹೇಳು. ಏನಿಲ್ಲ ಕಣ್ಗುಂಡಜ್ಜಿ, ನನ್ನ ಹೆಂಡತಿಗೆ ನಮ್ಮ ಮಗುಗೆ ನಾಮಕರಣ ಮಾಡಬೇಕು ಅಂತ ಆಸೆ. ನಮ್ಮಮ್ಮಗೆ ಬೇಡ ಖರ್ಚು ಅಂತ ನಮ್ಮಮ್ಮಯ್ಯ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಗುಂಡಜ್ಜಿ? ಏನು ಮಾಡಬೇಡ, ದೇವರು ವರ ಕೊಟ್ಟಂಗೊಂದು ಗಂಡು ಹುಡುಗನ್ ಕೊಟ್ಟವನೇ. ನಾಮಕರಣ ಮಾಡಿ ಖುಷಿ ಪಡ್ರಿ. ನಾಲ್ಕಾರು ಬಂದಾರೆ, ಯಾರು ಏನು ತಿಂದು ಹೋಗ್ತಾರೆ ಅಂತ ಅಲ್ಲ. ನಿಮ್ಮ ಸಂತೋಷದಲ್ಲಿ ಅವರು ಬಂದು ಏನೋ ಶುಭ ಹಾರೈಸಿ ಹೋಗ್ತಾರೆ, ಒಳ್ಳೇದಾಗ್ಲಪ್ಪ ಮಗುಗೆ ಅಂತ ಹೇಳಿ ಹೋಗ್ತಾರೆ ಹೊರ್ತು ತಿನ್ನಕ್ಕಾಗಿ ಯಾರು ಬರಲ್ಲ. ಕರೀದಿದ್ರೆ ಯಾರನ್ನ ಬರ್ತಾರ ಹೇಳು? ಕರೆದ್ರೆ ಮಾತ್ರ ಬರೋದು. ಒಬ್ಬೊಬ್ರು ಕರೆದ್ರೂ ಬರಲ್ಲ. ಅಂತದ್ರಾಗೆ ನೀವೇನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಸಾಕಮ್ಮ, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ನಾಮಕರಣ ಮಾಡಿ ಖುಷಿ ಪಡ್ರಿ. ಇಂಥದ್ರ ಖುಷಿ ಪಡ್ದೆ ಇನ್ಯಾತ್ರ ಖುಷಿ ಪಡ್ತೀರಿ ನೀನು? ಇನ್ನೇನು ಮಗುನ ಮದುವೆ ಅಂತೂ ನೀನು ನಿಂತ್ಕೊಂಡು ಮಾಡಲಿಲ್ಲ, ಊರಿನ ಜನಗಳಿಗೆ ಯಾರನ್ನ ಕರೆದು ಮದುವೆ ಮಾಡಲಿಲ್ಲ, ಏನೂ ಇಲ್ಲ. ಹೆಂಗೋ ಅವನಾಗೆ ಅವನು ಮದುವೆ ಆಗಿ ಬಂದ. ಇಲ್ಲಾದ್ರೂ ನಾಮಕರಣ ಮಾಡಿ ನೀನು ಸಂತೋಷ ಪಡು, ಅವ್ರಿಗೂ ಸಂತೋಷ ಆಗುತ್ತೆ, ನಿನ್ನ ಸೊಸೆಗೂ ನಿನ್ನ ಮಗುಗೂ ಎಲ್ಲರಿಗೂ. ಯಾಕೆ ಹಿಂಗೆ ಆಡ್ತೀಯ? ಅಯ್ಯೋ ಗುಂಡಜ್ಜಿ, ನಾವೇನು ಅಷ್ಟೊಂದು ಇರಾರ ಹೇಳು? ಏನು ಬಿಡಪ್ಪ, ಮಸ್ತಾಗೈತೆ. ಸಾವುಕಾರ ಸಿದ್ದಪ್ಪನಂಗೆ ಐತೆ. ನಮ್ದೇನು ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಐತೆ. ಮಾಡೋಣ ಬಿಡು, ಏನು ಖರ್ಚಾದ್ರೂ ಆಗ್ಲೇಳು. 10,000 ಅಲ್ದಿರ 20,000 ಆಗ್ಲೇಳು ಅಂತ ಅಂಬಕ್ಕೆ ನಮ್ದೇನೈತೆ ಹೇಳು? ಪುಟ್ಕೋಸಿ ಒಂದು ಮನೆ ಬಿಟ್ರೆ, ಆ ಕುರಿಗಳು ಬಿಟ್ರೆ ಇನ್ಯಾತು ಇಲ್ಲ. ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಇವಳೇ ಹೇಳ್ತಿರ್ತಾಳೆ, ಕೂಲಿ ಹೋಗ್ತೀನಿ ಅಂತಾನೆ. ಕೇಳ್ಕೊಂಡು ಹೋಗ್ತೀನಿ ಅಂತಾನೆ. ಅಂತದ್ರಾಗೆ ಇದೆಲ್ಲ ಬೇಕಾ ಅಂತ? ಬೇಕು ಕಣೆ, ಬೇಕು. ಬಡವರಾದ್ರೇನು ಖುಷಿ ಪಡಬಾರ್ದ? ಇಂಥ ವ್ಯಾತ್ರವು ಮಾಡಬಾರ್ದ ಅಂತ? ಬಿಡು, ಗಂಡ ಹೆಂಡತಿ ದುಡ್ದು ತೀರಿಸ್ತಾರೆ ಸಾಲ ಆದ್ರೆ. ನೀನ್ಯಾಕೆ ಚಿಂತೆ ಮಾಡ್ತೀಯ? ಅವ್ರು ತಾನೇ ತೀರ್ಸಾರು. ನಿನ್ನೇನಾದ್ರೂ ಸಾಲ ತೀರ್ಸಮ್ಮ ಅಂತ ನಿನಗೆ ಹೇಳ್ತಾರ ಹೇಳು? ಅವ್ರು ಕಷ್ಟಪಡ್ತಾರೆ, ತೀರಿಸ್ತಾರೆ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಮಾಡೋದು ಕಲ್ತ್ಕ. ಇಲ್ಲದ್ದೆಲ್ಲ ನಾ ಮಾತಾಡ್ಬೇಡ ಪಾಪ. ಹಾಗಂಗೆ ಎಷ್ಟು ಬೇಜಾರು ಮಾಡ್ಕೊಂತಾಳೆ ಹೇಳು? ಒಂದೊಳ್ಳೆ ದಿವಸ ನೋಡಿ, ಈ ವಾರದಾಗೇನೆ, ಈ ಬರೋ ಶುಕ್ರವಾರ ಒಳ್ಳೆ ದಿವಸ ಐತಂತೆ. ಸುಮ್ಮನೆ ಮಾಡೋದು ಕಲ್ತ್ಕೊಳ್ರಿ. ಅಲ್ಲ ಕಣ್ಗುಂಡಜ್ಜಿ, ಸಾಲ ಅವರೇ ತೀರಿಸ್ಬೋದು, ಆದ್ರೆ ತೀರ್ಸಕ್ಕಾದ್ರೂ ದುಡ್ಡು ಬೇಕಲ್ಲ. ಈಗ ಇವಳು ಮಗುನ ಎತ್ಕೊಂಡು ಕೂಲಿ ಹೋಗಕ್ಕಾಗುತ್ತಾ? ನನ್ನ ಮಗ ಒಬ್ಬ ಕುರಿ ಕಾಯೋದು. ಆ ಕುರಿ ದುಡ್ಡಾಗೆ ಮನೆ ಸಂಸಾರ ಅದು ಇದು ನಡೆಸ್ಕೊಂಡು ಹೋಗ್ಬೇಕು. ಅಯ್ಯೋ ಬಿಡೆ, ಏನು ಅವರೇನೇನು ದೊಡ್ಡದಾಗ ಚಪ್ರ ಹಾಕಿ 10 ಊರನ್ನ ಕರೆದೇನು ಮಾಡಲ್ಲ. ಏನೋ ಒಂದು 10-15 ಜನ ಕರೆದು ನಮ್ಮೂರನ್ನ ಏನೋ ಮಾಡ್ತಾರೆ ಖುಷಿಗೆ. ಏನು ನೀನು ಅಂಥದಕ್ಕೂ ಬೇಡ ಅಂತೀಯಲ್ಲೇ ಸಾಕಮ್ಮ. ಸುಮ್ಮನಿರೋದು ಕಲ್ತ್ಕ. ಬುಸ್ನಾಗ ನಿಮ್ಮ ಅಮ್ಮನ ಮಾತು ಕೇಳಬೇಡ, ಸುಮ್ಮನ ಮಾಡೋದು ಕಲ್ತ್ಕ. ನಾನು ಹೇಳ್ತೀನಿ. ನನಗೂ ಆಸೆ ಕಣ್ಗುಂಡಜ್ಜಿ ಮಾಡಬೇಕು ಅಂತಾನ. ನಮ್ಮಮ್ಮ ಹಿಂಗಂದಿದ್ಕೆ ಅಂತ ಬಿಡತ್ತಾಗ ಹೋಗ್ಲಿ ಅಂತ ಸುಮ್ಮನೆ ಅದೇ. ಆಸೆ ಇದ್ಮೇಲೆ ಆಸೆ ತೀರಿಸ್ಕೊ ಬಿಡಬೇಕು. ನಿಮ್ಗೇನೇನು ಆಗಿರೋದು ಒಂದು. ಏನು ಬಿಡಪ್ಪ ಅತ್ತಗೆ ಆಗೇವೆ ಅತ್ತ 2-3 ಅಲೆ ಮಾಡಿದ್ದಾರೆ ಮುಂಚೆವಾ ಅಂತ ಅಂಬಕ್ಕೆ. ಆಗಿರೋದೇ ಒಂದು. ಸಾಕಮ್ಮ, ನೀನು ನಿನ್ನ ಮಗಳಿಗೆ ಏನಾನ ಆಗಿದ್ರೆ ನಾಮಕರಣ ಮಾಡ್ದಾಗ ಹಂಗೆ ಸುಮ್ಮನಿರ್ತಿದ್ದ? ನಿನ್ನ ಮಗಳಂತ ತಿಳ್ಕ. ಈಗ ಮಗಳಿಲ್ವಲ್ಲ ನಿನಗೆ, ನಿನ್ನ ಮಗಳು ಅಂತಾನೆ ತಿಳ್ಕೊಂಡು ಮಾಡು. ಇವಳಿಗೇನೆ ಏನೂ ಆಗಲ್ಲ, ದೇವರು ಒಳ್ಳೇದು ಮಾಡ್ತಾನೆ. ಅವಳು ಬಂದಮೇಲೆ ನಿಮ್ಮ ಮನೆ ಎಷ್ಟು ಉದ್ಧಾರ ಆಗೈತೆ, ಎಷ್ಟು ಒಳ್ಳೇದಾಗೈತೆ ನಿಮ್ಗೆಲ್ಲನ ಅಂತಾನ ನೀನೇ ಯೋಚನೆ ಮಾಡು. ಮೊದ್ಲು ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ ಅಂತಾನ. ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗೈತೋ ಏನು ಕತ್ಯ? ಸುಮ್ಮನಿರಮ್ಮ. ಮೊದಲು ನಾವು ಹೆಂಗಿದ್ವಿ ಅಂತ ನನಗೆ ಗೊತ್ತೈತಿ. ಈಗ ಒಂದಿಟ್ಟು ಯಾರನ್ನೂ ಕೇಳ್ದಂಗೆ ನಮ್ಮನೇಲಿ ನಾವು 3 ಹೊತ್ತು ನೆಮ್ಮದಿಯಾಗಿ ಗುಮ್ತಾ ಇದ್ದೀವಿ. ನಾನು ಮದುವೆ ಆದ್ಮೇಲೆ ಮೊದಲೆಲ್ಲ ಅವ್ರ ಮನೆ ಇವ್ರ ಮನೆ ಸಾರಿಸ್ಕೊಂಬಂದು ಇಕ್ತಿದ್ದೆ. ಅಪ್ಪಯ್ಯ ಕುಡ್ದು ಅಲ್ಲಿ ಇಲ್ಲಿ ಗಲಾಟೆ ಮಾಡ್ಕೊಂಬರೋದು. ನೀನು ಭಯ ಮಾಡ್ತಿದ್ದೆ, ಬರೀ ಜಗಳ. ಈಗ ನೋಡು, ಅಪ್ಪಯ್ಯ ಅಲ್ಲೆಲ್ಲ ಹೋಗಿ ಕೆಲಸನೂ ಮಾಡುತ್ತೆ. ನಮ್ಗೆ ಹೆಂಗ ಒಂದು 50 ಕುರಿನೂ ಅದು. ಮಗನೂ ಹುಡ್ದ. ಇನ್ನೇನು ಬೇಕು, ಸುಮ್ಮನಿರು. ಅದೇ ಅವರು ಇಷ್ಟನ ಕೊಟ್ಟವನಲ್ಲ. ಹಂಗೆ ನೀನೇನು ಚಿಂತೆ ಮಾಡಬೇಡ ಬಿಡು, ನಾಮಕರಣ ಮಾಡೋಣ. ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲನ ಹೊಂದಿಸ್ಕ. ಇವತ್ತು ಸಾಯಂಕಾಲನೇ ದುಡ್ಡು ತಾಮನ್ ಕೊಡ್ತೀನಿ. ಒಂದು 4-5 ಕುರಿ ಮರಿಗಳು ಇದಾವೆ, ಮಾರ್ಬಿಟ್ಟು ಮಾಡೋಣ. ಇದ್ದಿದ್ರಂಗೇನೆ, ಏನು ಜೋರಾಗಿ ಏನು ಆಡಂಬರ ಬೇಡ. ಇದ್ದಿದ್ದಂಗೆ ದೇವಸ್ಥಾನದಲ್ಲಿ ಮಾಡ್ಕೊಂಬರೋಣ. ಸರಿ ಆಯ್ತು ರೀ, ಹೋಗ್ಬರಿ. ಬತ್ತಿನ ಕಣ್ಗುಂಡಜ್ಜಿ, ಕುರಿ ತಕ್ಕ ಹೋಗ್ಬೇಕು, ಟೈಮ್ ಆಯ್ತು. ಆಯ್ತಾಯ್ತು, ಹೋಗಪ್ಪ, ಹೋಗು. ಬದುಕು ಮಾಡಬೇಕು. ಮೊದಲು ಬದುಕು ಮಾಡಿ ದುಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಸಾಲನೂ ತೀರಿಸ್ಬೋದು, ಇಂಥ ವ್ಯಾತ್ರವನ್ನ ಕೆಲಸ ಕಾರ್ಯನೂ ಮಾಡ್ಬೋದು ಮನೆಯಾಗೆ. ಹೋಗು. ಅದೇನು ಹೇಳ್ತಾರಲ್ಲ, ದೊಡ್ಡರ ಕಾಯಕವೇ ಕೈಲಾಸ ಅಂತಾನೆ. ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ಅವಾಗ ಯಾವುದಕ್ಕೂ ಚಿಂತೆ ಮಾಡೋ ಅಂಥದ್ದು ಇರಲ್ಲ.
ಇನ್ನೇನ ಮಗಂಗೆ ನಿನ್ನೆ ನಿನ್ನ ಗಂಡನ ಒಪ್ಕೊಂಡಲ್ಲ ಎಲ್ಲದಕ್ಕೂ ತಯಾರಿ ಮಾಡ್ಕ ಸಾಕಮ್ಮ ನೀನು ಅಷ್ಟೇನೆ ನೀನು ಅವಳ ಜೊತೆಗೆ ಒಂದಿಟ್ಟು ಎಲ್ಲನ ತಯಾರಿ ಮಾಡಕ್ಕೆ ಸಹಾಯ ಮಾಡು ಏನಾಗಲ್ಲ ಸರಿ ಆಯ್ತು ಕಣ್ಗುಂಡಜ್ಜಿ ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ ಅದಕ್ಕೆ ಮತ್ತೆ ಊರಾಗೆ ಇಂಥವ್ರು ಯಾರನ್ನ ಹಿರಿಯರು ಬುದ್ಧಿವಂತರು ಇರಬೇಕು ಅಂತ ಹೇಳೋದು ಕುಕ್ಕವ ಕಾಪಿ ಕಾಸ್ತೀನಿ ಕುಡ್ದು ಹೋಗಿವೆ ಅಂತ ಕಾಫಿ ಬೇಡ ಏನು ಬೇಡ ಹೋಗ್ತೀನಿ ಒಂದಿಟ್ಟು ಅಲ್ಲಿ ಜಿನ್ನಿ ಮಂತಕ್ಕೆ ಹೋಗ್ಬೇಕು ರಾಗಿ ಬಂದಿದ್ವಿ ರಾಗಿ ತಗೊಂಬರ್ಬೇಕು ಅದಕ್ಕೆ ಏನು ಮಾಡ್ತಾ ಇದ್ದಾರೆ ನೆನ್ನೆಸ್ ಬೇರೆ ಹೇಳಿದ್ದಲ್ಲ ನಾಮಕರಣ ನಮ್ಮ ಅತ್ತೆ ಬೇಡ ಅಂಬುತ್ತೆ ಅಂತಾನ ನೋಡೋಣ ಕೇಳೋಣ ಅಂತ ಮಂತಕ್ಕೆ ಬಂದೆ ಹೆಂಗೋ ಒಳ್ಳೆ ಸಮಯಕ್ಕೆ ಅವನು ಇದ್ದಾಗ್ತಾನ ಆಗ ಹೇಳ್ದೆ ಬಿಡು ಹೋಗ್ತೀನಿ ಅತ್ತೆ ಬಾ ಊಟ ಮಾಡ್ಬಾ ನೀನು ಏನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ನಿನ್ನ ಮ್ಯಾಲೇನು ಸಾಲ ಒರ್ಸಲ್ಲ ನಾವು ನಾವೆಲ್ಲ ತೀರಿಸ್ತೀವಿ ಸಾಲ ಆದ್ರೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ